ಗಡಿನಾಡು ಬೀದರ್ನಲ್ಲಿ ಬೆಳಂಬೆಳಗ್ಗೆನೆ ಕರುಣಾಜನಕ ಘಟನೆಯೊಂದು ಜರುಗಿಬಿಟ್ಟಿದೆ. ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 6 ಜನ ಸಾವನ್ನಪ್ಪಿದ್ದಾರೆ. ಬಸವಕಲ್ಯಾಣ ತಾಲೂಕಿನ ಚೆಲ್ಲಗಲ್ಲಿನಲ್ಲಿ ಈ ಘಟನೆ ಸಂಭವಿಸಿದೆ. ಫರೀದಾ ಬೇಗಂ, ಆಯಿಷಾ ಬಾನು, ನದೀಂ ಶೇಖ್, ಫಯಾಜ್ ಅಲಿ, ಮಹತಾಬಿ ಮೃತ ದುರ್ದೈವಿಗಳು. ರಾತ್ರಿ ಮನೆಯಲ್ಲಿ ಮಲಗಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೀದರ್ನ ಬಸವಕಲ್ಯಾಣದ ಚಿಲ್ಲಾಗಲಿ ಅನ್ನೋ ಗ್ರಾಮದಲ್ಲಿ ರಾತ್ರಿ ಮನೆಯ ಮಾಡು ಮಲಗಿದ್ದವರ ಮೇಲೆ ಕುಸಿದು ಬಿದ್ದು ಆ ಕುಟುಂಬದ ಎಲ್ಲ 6 ಮಂದಿ ಅಸುನೀಗಿ ಬಿಟ್ಟಿದ್ದಾರೆ. 4 ಜನ ಮಕ್ಕಳು, ತಂದೆ ತಾಯಿ ಅಸುನೀಗಿದ್ದಾರೆ. ಉಳಿದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಪಾಪ ಕಡು ಬಡವರು, ಶೀಟಿನ ಮನೆಯೊಂದು, ಹಳೆಯ ಲಡ್ಡಾಗಿರ್ತಕ್ಕಂಥ ಗೋಡೆಗಳು ನೋಡ್ತಾ ಇದ್ದೀರಿ. ಡಯಾಲಿಸಿಸ್ ಕೇಂದ್ರದಲ್ಲಿನ ವೈದ್ಯರು ಹಾಗೂ ಸಿಬ್ಬಂದಿ ಮಾಡಿರೋ ಎಡವಟ್ಟು ಬರೋಬ್ಬರಿ 30 ಜನ ರೋಗಿಗಳ ಜೀವವನ್ನ ಆಪತ್ತಿಗೆ ಸಿಕ್ಕಾಕ್ಸಿದೆ. ಈ ಘಟನೆ ನಡೆದಿರೋದು ಮೈಸೂರು ಜಿಲ್ಲೆ ಕೆಆರ್ ನಗರದ ತಾಲೂಕು ಆಸ್ಪತ್ರೆಯಲ್ಲಿ 36 ಜನರಿಗೆ ಯಾವುದೇ ಪರೀಕ್ಷೆ ಮಾಡದೆ ಡಯಾಲಿಸಿಸ್ ಮಾಡಿದ್ದಾರೆ. ಈ ದೊಡ್ಡ ಎಡವಟ್ಟಿನಿಂದ ಎಲ್ಲಾ ರೋಗಿಗಳಿಗೂ HCV ವೈರಾಣು ಸೋಂಕು ಕಂಡು ಬಂದಿದೆ. ಇದೇ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದು HCV ಸೋಂಕು ಕಾಣಿಸಿಕೊಂಡ ಚಂದ್ರು ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ದು ಇದು ರೋಗಿಗಳ ಆಕ್ರೋಶ ಹೆಚ್ಚಾಗುವುದಕ್ಕೆ ಕಾರಣ ಆಗಿದೆ. ಸರ್ಕಾರ ತಮ್ಮ ಗೋಳನ್ನ ಕೇಳದೆ ಇದ್ರೆ ಆಸ್ಪತ್ರೆ ಮುಂದೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ರೋಗಿಗಳು ಬೆದರಿಕೆ ಒಡ್ಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಅಧಿಕಾರಿಗಳು ಮಾತ್ರ ಬೇಜವಾಬ್ದಾರಿ ಉತ್ತರ ನೀಡ್ತಾ ಇದ್ದಾರೆ. ಐದಾರು ತಿಂಗಳಿಂದ ಇಲ್ಲಿ ಮಾಡಿಸ್ತಾ ಇದ್ವಿ. ಆಮೇಲೆ ಇಷ್ಟ ದಿನ ಏನು ಗೊತ್ತಿಲ್ಲಲ್ಲ, ಈಗ 15-20 ದಿನದಿಂದ ಮೈಯೆಲ್ಲ ಕಟ್ತಾಗಿಡ್ತಾ ತುಂಬಾ ತಲೆಯಿಂದಾನು ಕಟ್ತಾಗಿ ಮೈಯೆಲ್ಲ ಅಲರ್ಜಿ ಆಗಿ ಎಲ್ಲ ಹುಣ್ಣಾಗಿದೆ. ಇಲ್ಲಿ ಕೆರಿತಾ ಇರೋಂಗೆ ಇನ್ನೊಂದು ಕಡೆ ಕೆರಿತು, ಚುಚ್ಚುದಂಗೆ ಸೊಳ್ಳೆ ಏನೋ ಕಚ್ಚದಂಗೆ ನೋಡ್ತಂದ್ರೆ ಸೊಳ್ಳೆನೂ ಇರಲ್ಲ, ಏನೂ ಇರಲ್ಲ. 5ನೇ ತಾರೀಕಿನಲ್ಲಿ ಇವ್ರು ಬ್ಲಡ್ ತಗೊಂಡವರು 8ನೇ ತಾರೀಕಿನಲ್ಲೇ ರಿಪೋರ್ಟ್ ಬಂದ್ರು, ಕೊಟ್ಟಿರೋದು ಇವತ್ತು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮೊದಲೇನೆ ನಾವು ಈಗ ಮೊನ್ನೆ ಶುಕ್ರವಾರನೂ ಹೋಗಿದ್ದೇನೆ ಮಂಜುನಾಥ್ ಶೆಟ್ಟಿ ಅವ್ರ ಹತ್ರ ತೋರಿಸ್ಕೊಂಡು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಅವ್ರ ಹತ್ರನೂ ರಿಪೋರ್ಟ್ ಎಲ್ಲನೂ ತಗೊಂಡೋಗಿ ತೋರಿಸಿ ಮಾಡಿ ಅಲ್ಲಿಂದಾನು ಅವ್ರ ಹತ್ರ ಇಂಜೆಕ್ಷನ್ ಮಾತ್ರೆ ಬರೆಸ್ಕೊಂಡು ಬಂದ್ವಿ. ಅವ್ರೇನು ಹೇಳಿಲ್ಲ. ಒಂದು ಸರಿ ಡಯಾಲಿಸಿಸ್ ಮಾಡಿಸಿ ಅದಾಗಿ 2 ಡೇಸ್ಗೆ ಬ್ಲಡ್ ಚೆಕಪ್ ಮಾಡಿಸ್ಬೇಕು ಅಂತೇಳಿ 1400 ರೂಪೀಸ್ ತೊಗೊಂಡು ಎಲ್ಲರ ಹತ್ರ ಕೂಡ ಬ್ಲಡ್ ಚೆಕಪ್ ಮಾಡಿಸಿದ್ದಾರೆ. ಅದಾಗಿ ಬಂದು ಕೂಡ ಅದಾದ್ಮೇಲೆ ಇದುವರೆಗೂ ಯಾರಿಗೂ ಕೂಡ ರಿಪೋರ್ಟ್ ಯಾರಿಗೂ ಕೊಟ್ಟಿಲ್ಲ. ಅವರು ಆ ಥರ ಬಂದಿದೆ ಅಂದರೆ 8ನೇ ತಾರೀಕೆ ರಿಲೀಸ್ ಆಗಿದೆ. ಬಟ್ ಇದುವರೆಗೂ ಯಾರಿಗೂ ಕೂಡ ಕೊಟ್ಟಿಲ್ಲ. 15 ದಿನ ಏನು ಮಾಡ್ತಾ ಇದ್ರು, ಬೇರೆ ಕಡೆಯಿಂದ ಬರಬೇಕು ರಿಪೋರ್ಟ್ ಅಂದರೆ 1 ದಿನ 2 ದಿನದಲ್ಲಿ ಬರುತ್ತೆ. ಬಟ್ 15 ದಿನ ಏನು ಮಾಡ್ತಾ ಇದ್ರು ಇವರು, ಇಲ್ಲಿ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು. ಆ ಥರ ಇದ್ದಿದ್ರೆ ಇಲ್ಲಿ ಬಂದು ನಮಗೆ ಮೊದಲೇ ರಿಪೋರ್ಟ್ ಕೊಟ್ಟಿದ್ರೆ ನಮ್ಮ ತಂದೆ ನಾವು ಬೇರೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಇಡೀ ಸ್ಟಾಫೇ ಅಲ್ಲೇ ನೆಗ್ಲೆಕ್ಟ್, ಬರೀ ಫೋನ್ ಇಟ್ಕೊಳ್ಳೋದು, ಅವ್ರ ಮನೆ ಫೋನ್ ಮಾಡಿ ಮಾತಾಡೋದು, ಅವ್ರ ಮಕ್ಕಳು ವಿಷಯ ಮಾತಾಡೋದು, ಸ್ಕೂಲ್ ಮಕ್ಕಳು ಸೇರಿಸಿಲ್ಲ, ಅವರಿಂದನೇ ಆಗಿರೋದು, ಸ್ಟಾಫಿಂದನೇ ಆಗಿರೋದು ನಮಗೆ. ಇವಾಗ ಅಂತ ಇದ್ದಾರೆ ನನಗೆ ವಾರಕ್ಕೆ 20,000-25,000 ದುಡ್ಬೇಕು ಅಂತ ಇದ್ದಾರೆ. ನಾವು 25,000 ರೂಪಾಯಿ ಡಯಾಲಿಸಿಸ್ ನಾವು ಯಾಕೆ ಫ್ರೀ ಮಾಡ್ತಿದ್ದೋ ಇದು ಸರ್ಕಾರಕ್ಕೆ. ಗದಗ್ನಲ್ಲಿ ಬಾರ್ಗಳ ವಿರುದ್ಧ ಭಾರಿ ಹೋರಾಟ ನಡೀತಾ ಇದೆ. ಬಾರ್ ಹಟಾವೋ, ಮಠ ಮಸೀದಿ ಮಂದಿರ್ ಬಚಾವೋ ಅನ್ನೋ ಹೋರಾಟ ನಡೀತಾ ಇದೆ. ಹೋರಾಟದಲ್ಲಿ ಇನ್ನು ಮಂಡ್ಯದ ಕಡೆ ಹೋಗೋದಾದ್ರೆ ಮಳೆಯಿಂದೆ ಬೆಳೆದು ನಿಂತಹ ಬೆಳೆ ರಕ್ಷಣೆಗಾಗಿ ಮಂಡ್ಯದಲ್ಲಿ ರೈತರು ಹೋರಾಟದ ಹಾದಿ ಹಿಡಿದಿದ್ದಾರೆ. ನಾಲೆಗೆ ನೀರು ಹರಿಸಿ ರೈತರ ಬೆಳೆ ಉಳಿಸಿ ಅಭಿಯಾನದ ಅಡಿಯಲ್ಲಿ ರೈತರು ಮಂಡ್ಯದಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ರೈತ ನಾಯಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. ಸರ್ಕಾರ ಸ್ಪಂದನೆ ತೋರದೆ ಇರೋದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಪ್ರತಿಭಟನೆಯನ್ನ ತೀವ್ರಗೊಳಿಸೋದಕ್ಕೆ ಹೋರಾಟಗಾರರು ನಿರ್ಧಾರ ಮಾಡಿದ್ದಾರೆ. 6 ದಿನಗಳಿಂದ ನಡೀತಾ ಇರತಕ್ಕಂತಹ ಧರಣಿ ತಾಲೂಕು ಕೇಂದ್ರಗಳಿಗೂ ಕೂಡ ವಿಸ್ತರಿಸಲಾಗಿದೆ. ಮದ್ದೂರು ಪಟ್ಟಣದ ತಹಶೀಲ್ದಾರ್ ಮತ್ತು ಕಾವೇರಿ ನೀರಾವರಿ ಕಚೇರಿಗೆ ಜಾನುವಾರುಗಳೊಂದಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಜಾನುವಾರುಗಳಿಗೆ ಕುಡಿಯೋ ನೀರಿಗಾದ್ರೂ ನಾಲೆಗೆ ನೀರು ಹರಿಸುವಂತೆ ಒತ್ತಾಯಿಸಿದ್ರು. ನೀರು ಹರಿಸದೆ ಇದ್ರೆ ಕುಟುಂಬದೊಂದಿಗೆ ಸಾಮೂಹಿಕ ಆತ್ಮಹತ್ಯೆ ಒಂದೇ ದಾರಿ ಅಂತ ಸರ್ಕಾರಕ್ಕೆ ರೈತರು ಎಚ್ಚರಿಕೆ ನೀಡಿದ್ದಾರೆ. ನೀರಾವರಿ ಅಧಿಕಾರಿಗಳಿಗೆ ಜಿಲ್ಲಾ ಆಡಳಿತ ಕುಮಾರಸ್ವಾಮಿಗೆ, ಡಿಕೆ ಶಿವಕುಮಾರ್ಗೆ, ನೀರಾವರಿ ಮಂತ್ರಿ ಡಿಕೆ ಶಿವಕುಮಾರ್ಗೆ. ಈ ಬಗ್ಗೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ.
ಸಕ್ಕರೆ ನಾಡು ಮಂಡ್ಯದಲ್ಲಿ ರೈತರು ಇದೀಗ ನೀರಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಏನದು ಒಣಗಿ ನಿಂತಿರುವ ತಮ್ಮ ಬೆಳೆಗಳ ರಕ್ಷಣೆಗಾಗಿ KRS ಡ್ಯಾಂನಿಂದ ನೀರು ಬಿಡಬೇಕು ಅನ್ನೋದು ರೈತರ ಆಗ್ರಹ. ಇದಕ್ಕಾಗಿ ಕಳೆದ 6 ದಿನಗಳಿಂದಲೂ ಕೂಡ ಕಾವೇರಿ ನೀರಾವರಿ ನಿಗಮದ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಿದ್ದಾರೆ. ಇದೀಗ ನೀವು ದೃಶ್ಯದಲ್ಲಿ ನೋಡಬಹುದು, ಏನು ಮಂಡ್ಯದಲ್ಲಿ ಕಾವೇರಿ ನೀರಾವರಿ ನಿಗಮ ಇದೆ, ಆ ನೀರಾವರಿ ನಿಗಮದ ಮುಂದೆ ಈಗ ರೈತ ಸಂಘದ ಕಾರ್ಯಕರ್ತರು ತಮ್ಮ ಬೆಳೆಗಳ ರಕ್ಷಣೆಗಾಗಿ ಈಗ 6 ದಿನಗಳಿಂದ ಕೂಡ ಒಂದು ಧರಣಿಯನ್ನು ಮಾಡ್ತಾ ಇದ್ದಾರೆ. ಏನು ತಮ್ಮ ಒಣಗಿ ನಿಂತಿರುವ ಬೆಳೆಗಳಿಗೆ ನಾಲೆಗಳ ಮೂಲಕ ಏನು KRS ಡ್ಯಾಮಿಂದ ನೀರು ಕೊಡಬೇಕು ಅನ್ನೋದು ಈ ರೈತರ ಆಗ್ರಹ. ಹೀಗಾಗಿನೇ ಕೂಡ ಏನು ರೈತ ನಾಯಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ರೈತರು ಒಂದು ಅಹೋರಾತ್ರಿನ ಧರಣಿ ಮಾಡುವ ಮೂಲಕ ಏನೋ ಈ ಬಾರಿ ಸರ್ಕಾರ ರೈತರಿಗೆ ಒಂದು ರೀತಿ ಬೆಳೆಗಳ ರಕ್ಷಣೆಗಾಗಿ ನೀರನ್ನ ಕೊಡಬೇಕು, ಹಾಗಾಗಿನೇ ಕೂಡ ಇವರು ಧರಣಿಯನ್ನ ಮಾಡ್ತಿರುವಂತದ್ದು. ಬನ್ನಿ ಆಗಿದ್ರೆ ಏನು ಅಹೋರಾತ್ರಿ ಧರಣಿ ಮಾಡ್ತಿರುವಂತ ರೈತ ನಾಯಕರಾದಂತ ದರ್ಶನ್ ಪುಟ್ಟಣ್ಣಯ್ಯನ್ನ ಮಾತಾಡ್ಸೋಣ. ಯಾಕಾಗಿ ಹೋರಾಟ ಮಾಡ್ತಿದ್ದಾರೆ ಮತ್ತೆ ಅವರ ಬೇಡಿಕೆ ಏನು ಅನ್ನೋದ್ರ ಬಗ್ಗೆ. ಸರ್ ನಮಸ್ತೆ ಸರ್. ಸರ್ ಏನಿವಾಗ ಮಂಡ್ಯ ಜಿಲ್ಲೆಯಲ್ಲಿ ಒಂದು ರೈತರ ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟದ ಮಂಚೂಣಿಯಲ್ಲಿ ನೀವಿದ್ದೀರಿ, ಜೊತೆಗೆ ಈಗ ನಿಮ್ಮ ಬೇಡಿಕೆಗಳೇನು ಸರ್? ಈಗ 2 TMC ನೀರು ಬಿಡಿ. ಈಗೇನು ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಕಬ್ಬು, 60 ಲಕ್ಷ ಟನ್ ಕಬ್ಬು ಎಬ್ಬದ್ ನಿಂತೈತೆ, ಅದಕ್ಕೆ ನೀರು ಬೇಕು, ಅದಕ್ಕೆ ನೀರು ಬಿಡಿ. 2 TMC 1 ವಾರದಿಂದ 2 ವಾರದ ತನಕ ಟೈಮ್ಸ್ ಬರ್ತದೆ, ಅದಾದ್ಮೇಲೆ ಮಳೆ ಬರ್ತದೆ. ಈಗ ಸರ್ಕಾರ ಹೇಳ್ತಿರೋದು ಏನಂದ್ರೆ KRS ಡ್ಯಾಮ್ ಅಲ್ಲೂ ಕೂಡ ನೀರಿಲ್ಲ, ಹಾಗಾಗಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸರ್ಕಾರ, ಜೊತೆಗೆ ಕಾವೇರಿ ನೀರು ಪ್ರಾಧಿಕಾರದ ಕೂಡ ಹಾಗೆ ಹೇಳ್ತಾ ಇರುವಂತದ್ದು. ಈ ನಿಟ್ಟಿನೆಲ್ಲ ನೋಡೋದಾದ್ರೆ ಹೇಗೆ ಇದು ಸಾಧ್ಯ ಅನಿಸುತ್ತೆ? ತಮಿಳ್ನಾಡಿಗೆ ಮಳೆ ಬಂದು ಹೆಚ್ಚುವರಿ ನೀರಾದ್ರೆ ಬಿಡಿ ಅಂತ ಬಂದಿರೋದು ಅಷ್ಟೇ. ಇಲ್ಲಿಗೆ ಏನು ಬಿಡಬೇಡಿ ಅಥವಾ ಇಲ್ಲಿ ಏನು ಮಾಡಬೇಕು ಏನು ಹೇಳಿಲ್ಲ. ಪ್ಲಸ್ ನೀವು 2ನೇ ಪ್ರಶ್ನೆ ಕೇಳಿದ್ರಿ, ಇಲ್ಲಿ ನೀರಿಲ್ಲ ಅಂತ. ನೀರು ಯಾಕಿಲ್ಲ ಸರ್? ಪ್ರತಿದಿನ ನೋಡಿ 79 ಚಿಲ್ಲರೆ, 79.8, 79.9 ಇಷ್ಟು ನೀರು ಸತತವಾಗಿ ಕಳೆದ ವಾರಗಳಿಂದ ಇದೆ. ಇಲ್ಲಿ 75 ಅಡಿ ಇದ್ದರೆ ಕುಡಿಯೋ ನೀರು ಬೇಕು. ಇನ್ನೂ 4 ಚಿಲ್ಲರೆ ಅಡಿ ಜಾಸ್ತಿ ಇದೆ, ಅದರಲ್ಲಿ ನೀರು ಬಿಡ್ಬೋದು. ನಾವಲ್ಲ ಅವರಲ್ಲ ಯಾರೋ. ಈಗ ನಾವು ಇಲ್ಲಿ ನಿಂತಿರೋದು ನಿಜವಾಗ್ಲೂ ಕಷ್ಟ ಇದೆ, ಅದನ್ನು ತಿಳಿಸೋಕ್ಕೆ ಅಷ್ಟೇ. ಏನು ರೈತರ ಒಂದು ಬೆಳೆಗಳಿಗೆ ನೀರು ಕೊಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಸ್ಪಂದಿಸಿಲ್ಲ, ಹಾಗಾಗಿನೇ ಕೂಡ ರೈತರು ಒಂದು ಕಡೆ ಈಗಾಗ ಏನು ತಮ್ಮ ಬೆಳೆಗಳಿಗೆ ನೀರು ಹರಿಸಲೇಬೇಕು ಅಂತ ಈಗ ಧರಣಿ ಕೂತಿದ್ದಾರೆ. ಈಗ ಅಕಸ್ಮಾತ್ ರೈತರು ಏನಾದ್ರು ಧರಣಿಯನ್ನ ಬಿಡಲಿಕ್ಕೂ ಕೂಡ ಒಪ್ತಾ ಇಲ್ಲ. ನಮ್ಮ ಬೆಳೆಗಳಿಗೆ ನೀರು ಕೊಟ್ಟು ನಂತರ ಸರ್ಕಾರ ಇವನ್ನು ಮುಂದುವರಿಸಬೇಕು ಅನ್ನೋದು ಅವರ ಮಾತು. ಮಂಡ್ಯ ಕ್ಯಾಮರಾ ಪರ್ಸನ್ ಮೋದಿ ಜೊತೆ ರಾಘವೇಂದ್ರ ಗಂಜಂ, ರಿಸೋರ್ಟಿಂಗ್ ಕನ್ನಡ. ಆ ಕಾರ್ಖಾನೆ ಆರಂಭ ಆದಾಗ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಜನರ ಆರೋಗ್ಯ ಹದಗೆಟ್ಟಿತ್ತು. ಸಾಕಷ್ಟು ಜನ ಆಸ್ಪತ್ರೆ ಸೇರಿದ್ರು. ಅಷ್ಟೇ ಅಲ್ಲ, ಕಾರ್ಖಾನೆಯ ತ್ಯಾಜ್ಯವನ್ನ ಮಣ್ಣಲ್ಲಿ ಹೂಳೋದ್ರಿಂದ ಅಂತರ್ಜಲ ಕಲುಷಿತಗೊಳ್ಳೋ ಅಪಾಯ ಎದುರಾಗಿತ್ತು. ಗ್ರಾಮಸ್ಥರು ಭಾರಿ ವಿರೋಧ ವ್ಯಕ್ತಪಡಿಸಿದ್ರು, ಕಾರ್ಖಾನೆನ ಸ್ಥಗಿತಗೊಳಿಸಿದ್ರು. ಆದ್ರೆ ಈಗ ಮತ್ತೆ ಸದ್ದಿಲ್ಲದೆ ಆ ಕಾರ್ಖಾನೆ ಆರಂಭ ಆಗಿದೆ. ಬಣ್ಣ ತಯಾರಿಕೆಯ ಕಾರ್ಖಾನೆ ದುರ್ನಾತ. ಜನರ ಪ್ರಾಣದ ಜೊತೆ ಮಾಲೀಕರ ಚೆಲ್ಲಾಟ. ಹೌದು, ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಗಂಭೀರ ಸಮಸ್ಯೆ ತಲೆದೋರಿದೆ. ಗುಂಡ್ಲುಪೇಟೆ ತಾಲೂಕು ಕಗ್ಗಳದ ಹುಂಡಿ ಬಳಿ ಸ್ಥಾಪನೆಯಾಗಿರೋ ಚೀನಾ ಮೂಲದ ಚಿಯಾಂಗ್ ಎಂಬ ಖಾಸಗಿ ಕಂಪನಿಯಿಂದ ಸ್ಥಳೀಯರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿದೆ. 50 ಎಕರೆ ಪ್ರದೇಶದಲ್ಲಿ ಚೆಂಡು ಮಲ್ಲಿಗೆ ಸಂಸ್ಕರಣೆ ಮಾಡುವ ಕಾರ್ಖಾನೆ ಆರಂಭವಾಗಿತ್ತು. ಆದರೆ ಈ ಕಾರ್ಖಾನೆಯಿಂದ ದುರ್ನಾತ ಹೊರ ಬರ್ತಿರೋದ್ರಿಂದ ಸಾವಿರಾರು ಜನರ ಆರೋಗ್ಯ ಹದಗೆಟ್ಟಿತ್ತು. ಸಾಕಷ್ಟು ಜನ ಆಸ್ಪತ್ರೆ ಕೂಡ ಸೇರಿದ್ರು. ಇದರಿಂದಾಗಿ ರೈತ ಸಂಘ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಹಾಗಾಗಿ ಕಾರ್ಖಾನೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಆದ್ರೆ ಇದೀಗ ಈ ಕಾರ್ಖಾನೆ ಸದ್ದಿಲ್ಲದೆ ಮತ್ತೆ ಆರಂಭಗೊಂಡಿದೆ. ವಾಸನೆ ಕುಡಿದ್ರೆ ಸಿಕ್ಕಾಪಟ್ಟೆ ಬಾಯಿ ಎಲ್ಲ ಕೈ ಆಯ್ತಾ ಇದೆ, ತಲೆ ಸುತ್ತು ಬರುತ್ತೆ, ವಾಮಿಟ್ ಆಗೋ ರೀತಿ ಬರುತ್ತೆ. ಸರ್ ನಮ್ಮ ಜಮೀನಿದೆ, ನೀರಾವರಿ ಪಂಪ್ ಸೆಟ್ ಇದೆ. ಆಳುಗಳು ಯಾರೋ ಒಂದಿನ ಇವತ್ತು ಬಂದ್ರೆ ನಾಳೆಗೆ ಬರಲ್ಲ. ಅದೇ ಭಾರಿ ಸಮಸ್ಯೆ ಆಗಿದೆ ಸರ್. ಫ್ಯಾಕ್ಟ್ರಿ ಸಂಬಂಧಪಟ್ಟದವ್ರಿಗೂ ಹೇಳಿದ್ರು, ಫ್ಯಾಕ್ಟ್ರಿ ಹೇಳ್ತಾರೆ ನಿಮ್ಗೆ ನಾವು ಕ್ಯಾಪ್ ಕೊಡ್ತೀವಿ, ಕ್ಯಾಪ್ ಹಾಕೊಳ್ಳಿ, ವಾಸನೆ ಬರಲ್ಲ, ನಿಮ್ಗೆ ಆರೋಗ್ಯಕ್ಕೆ ಏನೂ ಆಗಲ್ಲ ಅಂತ ಅವನೇ ಹೇಳ್ತಾರೆ. ಈ ಕಾರ್ಖಾನೆ ಹೊರಸೂಸುವ ದುರ್ನಾತ 8 ರಿಂದ 10 ಕಿಲೋಮೀಟರ್ ವರೆಗೂ ವ್ಯಾಪಿಸ್ತಾ ಇದೆ. ವಾಸನೆಯಿಂದಾಗಿ ಜಮೀನುಗಳಲ್ಲಿ ಕೆಲಸ ಮಾಡೋಕೆ ಕೂಲಿ ಕಾರ್ಮಿಕರು ಬರ್ತಾ ಇಲ್ಲ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು ದುರ್ವಾಸನೆಯಿಂದ ರೋಸಿ ಹೋಗಿದ್ದಾರೆ. ಒಂದು 5-6 ದಿನದಿಂದ ಸ್ಮೆಲ್ಲು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಲ್ವ ಇಲ್ಲೇ ಇರೋದ್ರಿಂದ ಬೆಳಿಗ್ಗೆ ಓದುವಾಗ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಮೂಗು ಮುಚ್ಕೊಂಡೆಲ್ಲ ಪಾಠ ಕೇಳಬೇಕು, ಅದಕ್ಕೆ ಇಲ್ಲಿ ಓದುವಾಗ್ಲೆಲ್ಲ ತುಂಬಾ ತೊಂದರೆ. ಗುಂಡ್ಲುಪೇಟೆ ಶಾಸಕ ನಿರಂಜನ್ ಕುಮಾರ್ ಈ ಹಿಂದೆ ಈ ಕಾರ್ಖಾನೆ ಸ್ಥಾಪನೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ರೈತರೊಡನೆ ಪ್ರತಿಭಟನೆಯಲ್ಲೂ ಪಾಲ್ಗೊಂಡಿದ್ರು.
ಈಗ ಅವರೇ ಶಾಸಕರಾಗಿದ್ದಾರೆ. ಆದ್ರೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಜಿಲ್ಲಾಡಳಿತ ಇನ್ನಾದ್ರೂ ಎಚ್ಚೆತ್ತು ಕಾರ್ಖಾನೆಯಿಂದ ಆಗ್ತಿರೋ ಸಮಸ್ಯೆ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಮಾಲಿನ್ಯ ನಿಯಂತ್ರಣ ಅಧಿಕಾರಿ ರಘುರಾಮ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಈ ಗುಂಡ್ಲುಪೇಟೆ ಚಾಮರಾಜನಗರದ ಸುದ್ದಿ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಸಿಸಿಟಿವಿ ಅನ್ನುವಂತಹ ಒಂದು ಕಾರ್ಖಾನೆಯಿಂದ ಬರ್ತಾ ಇರ್ತಕ್ಕಂಥ ಮಾಲಿನ್ಯ ಅಲ್ಲಿ ಯಾರು ಬದುಕೋಕಾಗ್ತಿಲ್ಲ, ಅಷ್ಟರ ಮಟ್ಟಿಗೆ ಕೆಟ್ಟ ದುರ್ನಾತ ಹೊಡಿತಾ ಇದೆ. ಏನ್ ಹೇಳ್ತೀರಿ? ಅದೇ ನಿನ್ನೆ ಮೀಟಿಂಗ್ ಆಗಿದೆ ಮೇಡಮ್, ತಾಲೂಕು ಕೆಡಿಪಿ ಮೀಟಿಂಗ್ ಅಲ್ಲಿ ಈ ಸಬ್ಜೆಕ್ಟ್ ಬಂದಿದೆ. ನಾವು 3 ದಿವಸದಿಂದ ಮಾನಿಟರಿಂಗ್ ಮಾಡ್ತಾ ಇದ್ವಿ. ಮೊರಾರ್ಜಿ ದೇಸಾಯಿ ಶಾಲೆ ಇದೆ ಅಲ್ಲಿ ನಾವು ಮೊಕ್ಕ ಮೂಡಿ ಮಕ್ಕಳಿಗೆ ಏನು ತೊಂದರೆ ಆಗ್ತಾ ಇದೆಯಾ ಏನು ಅಂತ 3 ದಿವಸದಿಂದ ಸಂಜೆ ಮೇಲೆ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರು. ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕನೂ ಅಲ್ಲೇ ಇದ್ವಿ. ಫ್ಯಾಕ್ಟ್ರಿನ ಟೈಮಿಂಗ್ಸ್ ಒಂಚೂರು ಬದಲಾವಣೆ ಮಾಡಿ 4 ಗಂಟೆ ಅಷ್ಟೊತ್ತಿಗೆ ನಿಲ್ಸಿದ್ದಾರೆ ಫ್ಯಾಕ್ಟ್ರಿನವರು. ಸಂಜೆ ಮೇಲೆ 3 ದಿವಸದಿಂದ ನಾವು ಅಲ್ಲೇ ಇದೀವಿ, ಯಾವುದೇ ರೀತಿ ತೊಂದರೆ ಇಲ್ಲ ಮೇಡಮ್ ಮಕ್ಕಳಿಗೆ. ಬೇಸಿಕಲಿ ಸರ್ ಇದು ಅನುಮತಿ ಇಲ್ಲದೆ ನಡೀತಾ ಇರ್ತಕ್ಕಂಥ ಫ್ಯಾಕ್ಟ್ರಿ ಇಲ್ಲ, ಖಂಡಿತ ಇಲ್ಲ ಮೇಡಮ್, ಅನುಮತಿ ಎಲ್ಲ ಇದೆ ಮೇಡಮ್. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ದಯವಿಟ್ಟು ತಾವು ಒಂದೇ 1 ಸೆಕೆಂಡ್ ಫೋನ್ ಸಂಪರ್ಕದಲ್ಲಿರಿ. ಇಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ಪ್ರಕಾಶ್ ಅವರು ನಮ್ಮ ಜೊತೆ ಫೋನ್ ನಲ್ಲಿದ್ದಾರೆ. ನಮಸ್ಕಾರ ಪ್ರಕಾಶ್ ಅವರೇ. ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ ನೇರವಾಗಿ ಹೇಳಿ ಅಲ್ಲಿ ಏನ್ ನಡೀತಾ ಇದೆ. ಮೇಡಮ್, ಅಲ್ಲಿ ಸಿಕ್ಕಾಪಟ್ಟೆ ವಾಸನೆ ಇದೆ, ಕೆಟ್ಟ ವಾಸನೆ. ಅದನ್ನ ನಾವು ಒಂದು 7 ನಿಮಿಷ ಸೇವನೆ ಮಾಡಿದಾಗ ಬಾಯೆಲ್ಲ ಕೈ ಆಗುತ್ತೆ. ವಾಮಿಟ್ ಬರೋ ಸಿಸ್ಟಮ್ ಅಲ್ಲಿ ಅವೆಲ್ಲ ಆಗುತ್ತೆ. ಅದು ಅದರಿಂದ ಅದನ್ನ ನೋಡ್ ತಕ್ಷಣ ವಾಮಿಟ್ ಬರುತ್ತೆ. ಅದರಿಂದ ಮಕ್ಕಳಿಗೆಲ್ಲ ಇಲ್ಲಿ ನಮ್ಗೆ ಹತ್ತಿರದಲ್ಲಿರೋದಾಗ್ಲಿ ಲಾಂಗ್ ಹೋಯ್ತಾ ಶಾಲೆ ಮಟ್ಟಕ್ಕೂ ಹೋಯ್ತಾ ಇದೆ ಅದು. ಅಲ್ಲಿ ನಮ್ ಮೊರಾರ್ಜಿ ದೇಸಾಯಿ ಶಾಲೆ ಇದೆ ಅಂತಿದೆ, ಒಂದು 5-6 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅದು ಡೈರೆಕ್ಟ್ ಕೊಡಿದಾಗ ಅಲ್ಲಿಗೆ ಹೋಗಿ ಮಕ್ಕಳೆಲ್ಲ ವಾಂತಿ ಮಾಡೋ ಮೂವ್ಮೆಂಟ್ ಆಗಿದೆ ಅಲ್ಲಿ. ಅದನ್ನ ಕಂಪ್ಲೀಟ್ ಎಲ್ಲ ಮಾಡಿದ್ದೀನಿ. ಆದ್ರೆ ಇದು ಏನೂ ಅಧಿಕಾರಿಗಳು ಏನು ಆಕ್ಷನ್ ತಗೋತಾ ಇಲ್ಲ. ಎಷ್ಟು ದಿವಸದಿಂದ ಇದು ನಡೀತಾ ಇದೆ ಪ್ರಕಾಶ್ ಅವರೇ? ಮೇಡಮ್, ನಾವು 4 ವರ್ಷದಿಂದ ಇದು ಫ್ಯಾಕ್ಟ್ರಿನೇ ಬೇಡ ಅಂತ ಹೋರಾಟ ಮಾಡಿದ್ವಿ. ಗ್ರಾಮದ ಮಟ್ಟದಲ್ಲಿ, ತಾಲೂಕ್ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಎಲ್ಲ ಮಾಡಿದ್ವಿ. ಪುಟಾಣಿ ಅವರೆಲ್ಲ ಬಂದು ಹೋರಾಟ ಮಾಡಿದೀನಿ. ಆದ್ರೂ ಏನು ಆಕ್ಷನ್ ತಗೋತಾ ಇಲ್ಲ ಮೇಡಮ್. ಎಲ್ಲದು ಸ್ವಲ್ಪ ಕೈ ಕಚ್ಚಿಗಾಯ್ತು ಅಂದ್ರೆ ಶಾಂತ ಆಗ್ಬಿಡ್ತಿದ್ದಾರೆ, ಜನಗಳಿಗೆ ತೊಂದರೆ ಆಯ್ತಾ ಇರೋದು. ಈ ಸುತ್ತಮುತ್ತ, ಈ ಫ್ಯಾಕ್ಟ್ರಿ ಸುತ್ತಮುತ್ತ ಮನೆಗಳಿದಾವೆ? ಎಷ್ಟು ಕಿಲೋಮೀಟರ್ ದೂರದಲ್ಲಿ ಮನೆಗಳಿದ್ದಾವೆ? ಗ್ರಾಮಗಳು ಎಷ್ಟು ಕಿಲೋಮೀಟರ್? ಮೇಡಮ್, ಸುತ್ತಾಗಿ ಈಗ ಜಮೀನಲ್ಲಿರೋರು ಜಮೀನ್ ಬಿಟ್ಟು ಹೋಗ್ಬೇಕಾದ ಅವಶ್ಯಕತೆ ಬಂದಿದೆ. ಇವಾಗ ನಾವು ಆಲ್ರೆಡಿ ಜಮೀನಲ್ಲಿ ಇದ್ದೀವಿ. ಟೋಟಲ್ ಮನೆ ಮಾಡಿರೋದು. ಟೋಟಲ್ ಮನೆ ಮಾಡಿ ದನ ಕರುಗಳಿವೆ, ಫ್ಯಾಮಿಲಿಗಳೆಲ್ಲ 3-4 ಫ್ಯಾಮಿಲಿಗಳಿವೆ. ಅದೆಲ್ಲ ಬಿಟ್ಟು ನಾವು ಜಮೀನ್ ಬಿಟ್ಟು ಮನೆಗೆ ಊರಿಗೆ ಹೋಗಕ್ಕಾಗುತ್ತೆ. ಎಷ್ಟು ಕಿಲೋಮೀಟರ್ ವರ್ಗೂ ಸ್ಮೆಲ್ ಬರುತ್ತೆ ಪ್ರಕಾಶ್ ಅವರೇ? ಮೇಡಮ್, ಅದು ಗಾಳಿ ಯಾವ ತರ ಚಲನೆ ಆಗುತ್ತೆ ಅದ್ರ ಮೇಲೆ ಸ್ಪೀಡ್ ಆಗಿ ಇದಾಗುತ್ತೆ ಮೇಡಮ್. 7 ಕಿಲೋಮೀಟರ್ ಟಚ್ ಆಗುತ್ತೆ, 7 ಕಿಲೋಮೀಟರ್ ಟಚ್ ಆಗುತ್ತೆ. ಎಸ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಎಸ್ ರಘುರಾಮ್ ಅವರೇ, ಕೇಳಿದ್ರೆ 7 ಕಿಲೋಮೀಟರ್ ವರ್ಗೂ ಸ್ಮೆಲ್ ಬರುತ್ತೆ, ತಡೆಯಕ್ಕಾಗಲ್ಲ, ವಾಮಿಟ್ ಬಂದಂಗಾಗುತ್ತೆ, ಬಾಯೆಲ್ಲ ಕಹಿ ಆಗುತ್ತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಲಿನ್ಯ ಆಗ್ತಾ ಇದೆ. ವಾಸನೆ ಬರೋದಂತೂ ಖಂಡಿತ ನಿಜ ಮೇಡಮ್, ಅದು ನಾನು ಅಲ್ಲಗಳಿರೋದಿಲ್ಲ. ಯಾಕಂದ್ರೆ ಅದು ಹೂವು ಕೊಳತು ವಾಸನೆ ಬಂದೇ ಬರುತ್ತೆ ಮೇಡಮ್. ಅದನ್ನ ವಾಸನೆ ಬರ್ತಾ ಇಲ್ಲ ಖಂಡಿತ ಹೇಳಲ್ಲ. ಅದಕ್ಕೇನೆ ಈಗ ಸ್ಟಡಿ ಮಾಡಕ್ಕೆ 3 ದಿನ ಟೈಮ್ ಕೊಟ್ಟಿದ್ದಾರೆ ನಮ್ಗೆ. ಕಮಿಟಿ ಮಾಡಿದ್ದಾರೆ, ತಹಸೀಲ್ದಾರ್, ನಾವು, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಹೆಲ್ತ್. ನಾಳೆ ಅಥವಾ ನಾಡಿದ್ದು ನಾವು ಟೀಮ್ ವಿಸಿಟ್ ಮಾಡಿ ಎಲ್ಲ ಸ್ಟಡಿ ಮಾಡಿ ರಿಪೋರ್ಟ್ ಜಿಲ್ಲಾಡಳಿತಕ್ಕೂ ಕೊಡ್ತೀವಿ, ಮಾನ್ಯ ಶಾಸಕರಿಗೂ ಕೊಡ್ತೀವಿ.